ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SK TV ಕನ್ನಡ. ಸ್ನೇಹಿತರೆ, ಇವತ್ತು ಕರ್ನಾಟಕದ ಅತಿ ದೊಡ್ಡದಾದಂತಹ ದೇವಾಲಯವನ್ನು ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತೀರಾ? ಅದೇ ರೀ ನಮ್ಮ ನಂಜನಗೂಡು ನಂಜುಂಡೇಶ್ವರ ದೇವಾಲಯ. ಈ ಒಂದು ದೇವಾಲಯದ ವಿಶೇಷತೆ ಏನು ಅಂದ್ರೆ, ಲಕ್ಷ್ಮೀ ದೇವಿಯೇ ಇಲ್ಲಿರುವಂತಹ ಕಪಿಲಾ ನದಿಯ ದಡದಲ್ಲಿ ಕುಳಿತು ಶಿವನನ್ನ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡಂತಹ ಪುಣ್ಯ ಸ್ಥಳ. ಹಾಗೂ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದಾಗಿ ನಮ್ಮ ಸಕಲ ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತೇಳಿ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಿಮ್ಗೆ ಹೇಳೋದಾದ್ರೆ, ಅಂದಿನ ಕಾಲದಲ್ಲಿ ಆ ಮೈಸೂರನ್ನ ಆಳ್ತಾ ಇದ್ದಂತಹ ಹೈದರ್ ಅಲಿಯ ಆನೆ ತನ್ನ ಬಲಗಣ್ಣನ ದೃಷ್ಟಿಯನ್ನ ಕಳ್ಕೊಂಡಿರ್ಬೇಕಾದ್ರೆ ಹೈದರ್ ಅಲಿ ಇಲ್ಲಿರುವಂತಹ ಪುರೋಹಿತರ ಸಲಹೆಯ ಮೇರೆಗೆ ನಂಜುಂಡನಿಗೆ ಹರಕೆಯನ್ನು ಹೊತ್ತು ಪೂಜೆ ಪುರಸ್ಕಾರಗಳನ್ನ ಮಾಡಿ ಅಲ್ಲಿನ ತೀರ್ಥವನ್ನ ಈ ಆನೆಯ ಬಲಕಣ್ಣಿನ ಮೇಲೆ ಸಿಂಪಡಿಸಿದಾಗ ಈ ಒಂದು ಆನೆಯ ಬಲಕಣ್ಣಿನ ದೃಷ್ಟಿ ಬಂತಂತೆ. ಹಾಗಾಗಿ ಆ ಒಂದು ಹೈದರ್ ಅಲಿ ಈ ಒಂದು ದೇವಾಲಯಕ್ಕೆ ಹಕೀಂ ನಂಜುಂಡ ಅಂತೇಳಿ ಬಿರುದನ್ನ ಕೊಟ್ಟು ತನ್ನ ಕಪ್ಪ ಕಾಣಿಕೆಗಳನ್ನು ನೀಡಿದಂತೇಳಿ ಇಲ್ಲಿನ ಒಂದು ಇತಿಹಾಸ ಹೇಳುತ್ತೆ. ಹಾಗೆ ಇದರ ಮತ್ತಷ್ಟು ಇತಿಹಾಸವನ್ನ ಮಾಹಿತಿಯನ್ನ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಕಡೆ ದೇವತೆಗಳು, ಮತ್ತೊಂದು ಕಡೆ ರಾಕ್ಷಸರು ಆ ಮಂದಾರ ಪರ್ವತವನ್ನೇ ಕಡೆಗೋಲು ಮಾಡಿಕೊಂಡು ಆದಿಶೇಷನನ್ನ ಕಡೆಗೋಲಿನ ಹಗ್ಗವಾಗಿಸಿ ಆ ದೈತ್ಯ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ವಿಷ್ಣು ಹೊತ್ಕೊಂಡು ಅಮೃತಕ್ಕೋಸ್ಕರ ಕ್ಷೀರಸಾಗರವನ್ನು ಮಂಥನ ಮಾಡ್ತಾ ಇರಬೇಕಾದ್ರೆ, ಅಮೃತ ಬರೋದಕ್ಕೂ ಮುಂಚೆ ಜಗತ್ತನ್ನೇ ವಿನಾಶ ಮಾಡುವಂತಹ ಕಾರ್ಕೋಟಕ ವಿಷ ಅನ್ನೋದು ಹೊರಗಡೆ ಬರುತ್ತೆ. ಆಗ ಮಹಾದೇವ ಸ್ವಲ್ಪನೂ ಯೋಚನೆ ಮಾಡದೆ ತನ್ನ ಅಂಗೈಯಲ್ಲಿ ಅದನ್ನೆಲ್ಲ ಎತ್ತಿ ಕುಡಿದು ಬಿಡ್ತಾನೆ. ಆಗ ಪಾರ್ವತಿ ದೇವಿಯು ಮಹಾದೇವನಿಗೆ ಏನೂ ಆಗಬಾರ್ದು, ಆ ವಿಷ ದೇಹಕ್ಕೆ ಸೇರಬಾರ್ದು ಅಂತೇಳಿ ಮಹಾದೇವನ ಗಂಟಲನ್ನು ಜೋರಾಗಿ ಒತ್ತಿಡಿತಾಳೆ. ಆಗ ಆ ವಿಷ ಅನ್ನೋದು ಗಂಟಲಲ್ಲೇ ಶೇಖರಣೆ ಆಗುತ್ತೆ. ಅಂದಿನಿಂದ ಮಹಾದೇವ ವಿಷಕಂಠನಾಗ್ತಾನೆ. ಇಂತಹ ಮಹಾದೇವ ನೆಲೆಸಿರುವಂಥ ಸ್ಥಳನೇ ನಮ್ಮ ಕರ್ನಾಟಕದ ನಂಜನಗೂಡಿನಲ್ಲಿರುವಂತಹ ನಂಜುಂಡೇಶ್ವರ ದೇವಾಲಯ. ಬನ್ನಿ ಆ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿನ ಇತಿಹಾಸ, ಅಲ್ಲಿನ ಚರಿತ್ರೆ ಮತ್ತು ಆ ದೇವಾಲಯವನ್ನು ನೋಡಿಕೊಂಡು ಬರೋಣ. ಸ್ನೇಹಿತರೆ, ದೇವಾಲಯ ಬಂದೇ ಬಿಡ್ತು, ಬನ್ನಿ ಹೋಗೋಣ. ನೋಡಿ, ನಿಮಗೆ ಅಲ್ಲಿ ಕಾಣ್ತಿದೆಯಲ್ಲ ಗೋಪುರ, 7 ಚಿನ್ನದ ಕಲಶವನ್ನು ಹೊಂದಿರುವಂಥ ಗೋಪುರ ಅದು. ಬನ್ನಿ ಹತ್ರ ಹಾಗೆ ಹೋಗೋಣ. ನೋಡಿ, ದೇವಾಲಯದ ಗೋಪುರದ ಒಂದು ದೃಶ್ಯ. ಗೋಪುರದ ಎದುರುಗಡೆ ಅಲ್ಲಿ ಒಂದು ನಂದಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನು ನೋಡ್ತಾ ಇದ್ದೀರಾ, ಈ ಒಂದು ದೇವಾಲಯವನ್ನ 19ನೇ ಶತಮಾನದಲ್ಲಿ ಗಂಗರ ರಾಜಮನೆತನದವರು ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿರುವಂತಹ ಶಿವಲಿಂಗವನ್ನ ಗೌತಮ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹೈದರ್ ಅಲಿಯ ಒಂದು ಆನೆ ತನ್ನ ಬಲಗಣ್ಣನ್ನ ಕಳ್ಕೊಂಡಾಗ ಆ ಆನೆಗೆ ಈ ನದಿಯ ಒಂದು ತೀರ್ಥ ಅಥವಾ ದೇವರ ಒಂದು ತೀರ್ಥವನ್ನು ಹಾಕಿದಾಗ ಅದರ ಕಣ್ಣು ಅನ್ನೋದು ಬಂತಂತೆ. ಹಾಗಾಗಿ ಹೈದರ್ ಅಲಿ ಈ ಒಂದು ದೇವಾಲಯಕ್ಕೆ ಹಕ್ಕಿಂ ನಂಜುಂಡ ಅಂತೇಳಿ ಕರೆದಿದ್ದಾರೆ. ಇದು ಈ ದೇವಾಲಯದ ಒಂದು ವಿಶೇಷತೆ. ನೋಡಿ, ದೇವಾಲಯದ ಹೊರಗಡೆ ಇರುವಂತಹ ನಂದಿಯ ಒಂದು ವಿಗ್ರಹ, ಹಾಗೆ ಪ್ರಾರ್ಥನಾ ಮಂದಿರವೂ ಸಹ ಇಲ್ಲಿದೆ. ಈಗ ದೇವಾಲಯದ ಒಳಭಾಗವನ್ನು ನೋಡೋಣ ಬನ್ನಿ. ನೋಡಿ, ಇದೇ ದೇವಾಲಯದ ಒಳಭಾಗ. ಇಲ್ಲಿ ಪ್ರತಿನಿತ್ಯ ಅನ್ನದಾನವೂ ಸಹ ಇದೆ. ಬನ್ನಿ ಭೋಜನ ಶಾಲೆಯನ್ನು ತೋರಿಸ್ತೀನಿ. ನೋಡಿ, ಇದೇ ಭೋಜನ ಶಾಲೆ. ಶ್ರೀ ನಂಜುಂಡೇಶ್ವರ ದೇವಸ್ಥಾನದಲ್ಲಿರುವಂತಹ ಬೃಹದಾಕಾರದ ಶಿವನ ಗಾರೆಯ ಕೆತ್ತನೆ ಎಷ್ಟು ಅದ್ಭುತವಾಗಿದೆ ಅಂತೇಳಿ ಬನ್ನಿ ಪೂರ್ತಿಯಾಗಿ ತೋರಿಸ್ತೀನಿ. ಸ್ನೇಹಿತರೆ, ನೋಡಿ, ಇದೇ ಕಾವೇರಿ ನದಿಯ ಉಪನದಿ ಕಪಿಲಾ ನದಿ. ಈ ನದಿಯ ಬಲದಂಡೆ ಮೇಲೆ ನಮ್ಮ ಶ್ರೀ ನಂಜುಂಡೇಶ್ವರ ನೆಲೆಸಿದ್ದಾರೆ.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ದಿನ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ SK TV ಕನ್ನಡ ಅಂತೇಳಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.